ಏನಾದರೂ ಸಿಹಿ ತಿನ್ನಬೇಕು ಅನ್ನಿಸ್ತಿದೆಯಾ? ಆದರೆ ಸಕ್ಕರೆ ಹಾಕೋದ್ರಿಂದ ಕ್ಯಾಲರೀಸ್ ಬಗ್ಗೆ ಯೋಚನೆ ಬರ್ತಿದೆಯಾ? ಬನ್ನಿ ಇಲ್ಲಿ ನಾನು ನಿಮ್ಗೊಂದು ಸೊಲ್ಯೂಷನ್ ಹೇಳ್ಕೊಡ್ತೀನಿ. ಒಂದು ಬೆಲ್ಲ ಯೂಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ ಹಾಕಿ ಸಿಹಿಯಾದ ಪೊಂಗಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಟೇಸ್ಟು ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಇದನ್ನು ನಾನು ಸಂಕ್ರಾಂತಿ ಸ್ಪೆಷಲಾಗಿ ದೇವ್ರ ನೈವೇದ್ಯಕ್ಕೆ ಅಂತ ಮಾಡಿದ್ದೆ. ಟೇಸ್ಟು ತುಂಬ ಚೆನ್ನಾಗಿತ್ತು, ಅದಕ್ಕೆ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಒಂದು ಚಿಕ್ಕ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ನಾನಿಲ್ಲಿ GRP ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ, ತುಪ್ಪದಲ್ಲಿ ಈ ಡ್ರೈ ಫ್ರೂಟ್ಸನ್ನ ಹುರ್ಕೊಳ್ಳೋದ್ರಿಂದ ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ. ಇಲ್ಲಿ ನಾನೊಂದು 2 ಸ್ಪೂನಷ್ಟು ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ. ಈಗ ದ್ರಾಕ್ಷಿ ಡಬಲ್ ದ ಸೈಜ್ ಆಗಬೇಕು, ಹಾಗೆ ಗೋಡಂಬಿ ಬ್ರೌನ್ ಕಲರ್ಗೆ ಟರ್ನ್ ಆಗಬೇಕು. ಅದುವರೆಗೂ ಕೈ ಆಡಿಸ್ತಾ ಇರ್ತೀನಿ. ಸೊ ಇದನ್ನು ಹುರ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಸಪ್ರೇಟಾಗಿ ತೆಗೆದಿಟ್ಕೊಂಡು ಬಿಡಬೇಕು. ನಾನಿಲ್ಲಿ ಫಸ್ಟು ಗ್ರೇಪ್ಸ್ ಅಂದರೆ ರೇಸಿನ್ಸ್ ತೆಗಿತಾ ಇದ್ದೀನಿ. ಅದಾದಮೇಲೆ ಗೋಡಂಬಿ ತಗೊಂಡಿದ್ದೀನಿ. ಈಗ ಅದೇ ಕುಕ್ಕರಲ್ಲಿ, ಇದು ನನ್ನ ಸ್ಪೆಷಲು, ಯೂಶ್ವಲಿ ಎಲ್ಲರೂ ಈ ಥರ ಮಾಡೋದಿಲ್ಲ. ನಾನಿಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ಈ ಬಾದಾಮಿ ಇದೆಯಲ್ಲ ಅದನ್ನು ತರ್ತರಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಪೌಡರ್ಡ್ ಕನ್ಸಿಸ್ಟೆನ್ಸಿಯಲ್ಲಿ. ಹೀಗೆ ಮಾಡೋದ್ರಿಂದ ನಿಮಗಿದು ಬಾಯಿಗೂ ಸಿಗೋದಿಲ್ಲ. ಅಟ್ ದ ಸೇಮ್ ಟೈಮ್ ಏನೋ ಕೋವಾ ಹಾಕಿದ್ದೀರೇನೋ ಅನ್ನೋ ಒಂದು ಫ್ಲೇವರ್ಫುಲ್ ನಿಮ್ಮ ಎವ್ರಿ ಬೈಟಲ್ಲಿ ಯು ಕ್ಯಾನ್ ಎಂಜಾಯ್. ಖಂಡಿತ ಟ್ರೈ ಮಾಡಿ. ಸೊ ಈಗ ನಾನು ಅದೇ ಪ್ಯಾನಲ್ಲಿ ಈ ಗ್ರೇಟೆಡ್ ಅಥವಾ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಂಡಿರೋ ಅಂತಹ ಬಾದಾಮಿ ಪೌಡರ್ನ ಹಾಕಿದ್ದೀನಿ. ಲೋ ಫ್ಲೇಮಲ್ಲಿ ಕೈ ಆಡಿಸ್ತಾ ಇರಿ. ಸೊ ಇದೊಂದು ಬಬಲ್ ಬರೋವರೆಗೂ ಹುರ್ಕೊಳ್ತಾ ಇರಬೇಕು. ಸೊ ನಮ್ಮ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು, ನಾನು ಆರ್ಗ್ಯಾನಿಕ್ ಡಾರ್ಕ್ ಜಾಗ್ರಿ ಪೌಡರ್ ತೊಗೊಂಡಿದ್ದೀನಿ. ಇದು ನಿಮಗೆಲ್ಲ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ. ರಾ ಜಾಗ್ರಿ ಪೌಡರ್ ಅಂತ ಇರುತ್ತೆ ಇದ್ರ ಮೇಲೆ, ಅಥವಾ ಕೇನ್ ಪೌಡರ್ ಅಂತ ಕೂಡ ಕರೀತಾರೆ. ಇದನ್ನು 1 ಕಪ್ ಹಾಕಿ 1 ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ನಾನು ಫಸ್ಟು ನಿಮಗೆ ಕ್ಯಾರಮಲೈಸ್ಡ್ ಅಂತ ಇದೇ ರೀಸನ್ಗೆ ಮೆನ್ಷನ್ ಮಾಡಿದ್ದು. ಇದು ಚೆನ್ನಾಗಿ ಕುದಿ ಬರೋವರೆಗೂ ಕೈ ಆಡಿಸ್ತಾ ಇರಬೇಕು. ಅಂದರೆ ಬೆಲ್ಲ ಕಂಪ್ಲೀಟಾಗಿ ಕರಗಬೇಕು ನಿಮಗೆ. ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದು ಈ ಕನ್ಸಿಸ್ಟೆನ್ಸಿಲಿ ಬಂದಾಗ ಲೋ ಫ್ಲೇಮಲ್ಲೇ ಮಾಡಿ 1 ಕಪ್ಪು ಹಾಲು ಆ್ಯಡ್ ಮಾಡ್ಕೋತಾ ಇದ್ದೀನಿ. ರೂಮ್ ಟೆಂಪ್ರೇಚರಲ್ಲಿ ಇದ್ದಿದ್ದು. ಇದು ಗುಡ್ ಲೈಫ್ ಪ್ಯಾಕೆಟ್ ಹಾಲು, ನಾನು ಡೈರೆಕ್ಟಾಗಿ ಕಟ್ ಮಾಡಿ ಹಾಕ್ಕೋತಿದ್ದೀನಿ. ನೀವು ಬೇಕಂದರೆ ಯಾವುದಾದ್ರೂ ಹಾಲು ಕಾಯಿಸಿ ತಣ್ಣಗಾಗಿರೋ ಅಂಥ ಹಾಲನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 1 ಕಪ್ ಹೆಸರು ಬೇಳೆಗೆ 3/4 ಕಪ್ಪು ರೈಸ್ ಹಾಕಿ ನಾನೊಂದು 4ರಿಂದ 5 ವಿಸಿಲ್ ಕೂಗಿಸಿದ್ದೀನಿ. ಈ ಮಿಕ್ಸ್ಚರ್ನ 1 ಕಪ್ಪು, 3/4 ಕಪ್ಪು ಬೆಲ್ಲಕ್ಕೆ 1.5 ಕಪ್ಪಷ್ಟು ಅಕ್ಕಿ ಮತ್ತು ಬೇಳೆ ಮಿಕ್ಸ್ಚರ್ನ ಹಾಕ್ಕೊಂಡಿದ್ದೀನಿ. ಕೈ ಆಡಿಸ್ತೀರ ಇದನ್ನು ನುಣ್ಣಗೆ ಸ್ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಒತ್ಬಿಡುತ್ತೆ. ಈಗ ಇದಕ್ಕೆ ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ದ್ರಾಕ್ಷಿ ಮತ್ತು ಗೋಡಂಬಿ, ಇದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಅಷ್ಟೇ, ಸ್ಟವ್ ಆಫ್ ಮಾಡಿ. ನಮ್ಮ ರುಚಿಯಾದ ಬೆಲ್ಲದ ಪೊಂಗಲ್, ಅಥವಾ ಇಂಗ್ಲೀಷಲ್ಲಿ ಸ್ಟೈಲಾಗಿ ಹೇಳಬೇಕು ಅಂದರೆ ಕ್ಯಾರಮಲೈಸ್ಡ್ ಡ್ರೈ ಫ್ರೂಟ್ ಪೊಂಗಲ್ ರೆಡಿ ಟು ಸರ್ವ್. ಇದನ್ನು ನಾನು ದೇವ್ರ ಪ್ರಸಾದಕ್ಕೆ ಅಂತ ಮಾಡಿದ್ದೀನಿ. ಖಂಡಿತ ಒಂದು ಸತಿ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮಗೆ ಗೊತ್ತಿರೋರ ಜೊತೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಟ್ ವೋಂಟ್ ಕಾಸ್ಟ್ ಯು ಎನಿಥಿಂಗ್ ರೀ, ಆದರೆ ಇಟ್ ಮೀನ್ಸ್ ಅ ಲಾಟ್ ಫಾರ್ ಮೀ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ.